ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ನಾಮಪತ್ರವನ್ನ ಸಲ್ಲಿಸುತ್ತಾರೆ. ಕಾಲಭೈರವನ ದರ್ಶನವನ್ನ ಪಡೆದಿದ್ದಾರೆ. ಈಗ ನಾಮಪತ್ರ ಸಲ್ಲಿಕೆಗೆ ಸಾಕ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಲೈವ್ ವಿಜುವಲ್ಸ್. ಕಾಲಭೈರವನ ದರ್ಶನದ ಬಳಿಕ ಮೋದಿ ಉಮೇದುವಾರಿಕೆಯನ್ನು ಸಲ್ಲಿಸುವುದಕ್ಕೆ ಬರ್ತಿದ್ದಾರೆ. ಮೂರನೇ ಬಾರಿ ವಾರಾಣಸಿಯಿಂದ ಕಣದಲ್ಲಿರುವಂತಹ ಮೋದಿ ನಾಮಪತ್ರ ಸಲ್ಲಿಕೆಗೆ ಬರ್ತಾ ಇರುವಂತಹ ದೃಶ್ಯಗಳಿದು. ನಿನ್ನೆ ಭರ್ಜರಿ ಸ್ವಾಗತ ಸಿಕ್ತು ಪ್ರಧಾನಿಗೆ. ದೊಡ್ಡ ರ್ಯಾಲಿಯಲ್ಲಿ ಭಾಗಿಯಾದರೂ ಇಂದು ದೇಗುಲ ದರ್ಶನದ ಬಳಿಕ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದಾರೆ. 7ನೇ ಹಂತ, ಕೊನೆ ಹಂತದಲ್ಲಿ ಜೂನ್ 1ಕ್ಕೆ ಮತದಾನ ಇದೆ ವಾರಾಣಸಿಯಲ್ಲಿ. ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ಮೋದಿ ನಾಮಪತ್ರ ಸಲ್ಲಿಸೋದಕ್ಕೆ ಬಂದಿರುವಂತಹ ದೃಶ್ಯ. 4 ಸೂಚಕರು ಸಿದ್ಧ ಆಗಿದ್ದಾರೆ ಸಹಿ ಹಾಕೋದಕ್ಕೆ. ನೆರೆದಿರುವಂತಹ ಜನರಿಗೆ ನಮಸ್ಕರಿಸ್ತಾ ಇದ್ದಾರೆ ಪ್ರಧಾನಿ. ಈಗ ನಾಮಪತ್ರ ಸಲ್ಲಿಕೆಗೆ ತೆರಳುತ್ತಾ ಇದ್ದಾರೆ. 2014, 2019 ಮತ್ತು ಈ ಬಾರಿ 3ನೇ ಬಾರಿ ಪ್ರಧಾನಿ ಮೋದಿ ಕಾಶಿಯಿಂದ ಕಣದಲ್ಲಿರೋದು. ವಾರಣಾಸಿಯಲ್ಲಿ ಪ್ರಧಾನಿ ಮೋದಿಯಿಂದ ನಾಮಪತ್ರ ಸಲ್ಲಿಸೋದಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. 12 ರಾಜ್ಯಗಳ ಮುಖ್ಯಮಂತ್ರಿಗಳು, 10ಕ್ಕೂ ಹೆಚ್ಚು ಸಚಿವರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ನಾಮಪತ್ರ ಸಲ್ಲಿಕೆಯ ಸಂದರ್ಭಕ್ಕೆ. ಈಗಾಗಲೇ ಅದಕ್ಕೂ ಮುನ್ನ ದೇವರ ದರ್ಶನ ಪಡೆದಂತ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ. ಯೋಗಿ ಆದಿತ್ಯನಾಥ್ ಇದ್ದಾರೆ. ಕಾಶಿಯ ಅಧಿಪತಿ, ವಾರಾಣಸಿಯ ಕೋತ್ವಾಲ್ ಅಂತ ಕರೆಸಿಕೊಳ್ಳುವಂತ ಕಾಲಭೈರವನ ದರ್ಶನವನ್ನ ಪಡೆದಿದ್ದಾರೆ. ಮಂದಿರ ನಗರಿ ಕಾಶಿಗೆ ಬಂದವರು ಕಾಲಭೈರವನ ದರ್ಶನ ಪಡೆದೇ ತೆರಳುತ್ತಾರೆ. ಗಂಗಾರತಿ ಮಾಡಿದ್ರು, ಗಂಗೆ ಪೂಜೆಯನ್ನು ನೆರವೇರಿಸಿದ್ರು. ಆ ಬಳಿಕ ಕಾಲಭೈರವನ ದರ್ಶನ ಪಡೆದ್ರು. ಅಲ್ಲಿಂದ ಈಗ ನೇರವಾಗಿ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದಾರೆ. ಇನ್ನೇನು ಕ್ಷಣ ಮಾತ್ರದಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾರೆ. ಇದರ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಟೆಂಪಲ್ ರನ್ ಬಳಿಕ ನಾಮಪತ್ರ ಸಲ್ಲಿಕೆಗೆ ಪ್ರಧಾನಿ ಮೋದಿ ಆಗಮನ. ವಾರಾಣಸಿಯ ನೇರ ದೃಶ್ಯಾವಳಿಗಳು. 4 ಸೂಚಕರು ಸಹಿ ಹಾಕ್ತಾರೆ. ಕಾಶಿ ಗಣೇಶ್ವರ ಶಾಸ್ತ್ರಿ ದ್ರಾವಿಡರು ಸಹಿ ಹಾಕಲಿದ್ದಾರೆ. ಜೊತೆಗೆ ಸಂಗೀತಗಾರ್ತಿಯೊಬ್ಬರು ಸಹಿ ಹಾಕಲಿದ್ದಾರೆ. ಈಗ ನಾವು ಗಮನಿಸ್ತಾ ಇರೋದು ಕಾಲಭೈರವನ ದರ್ಶನ ಪಡೆದು ಪೂಜೆ ಸಲ್ಲಿಸಿದಂತಹ ಸಂದರ್ಭ. 4 ಸೂಚಕರ ಸಹಿ ಇರುತ್ತೆ. ಅಭಿಜಿತ್ ಶುಭ ಮುಹೂರ್ತದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ಪಂಡಿತ್ ಗಣೇಶ್ವರ ಶಾಸ್ತ್ರಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಸಮಾರಂಭದ ನೇತೃತ್ವವನ್ನು ವಹಿಸಿದಂಥವರು ಅವರೇ. ಇದರ ಮುಹೂರ್ತವನ್ನು ಕೂಡ ಇಟ್ಕೊಟ್ಟಿದ್ದಾರೆ. ಜ್ಞಾನವಾಪಿ ಸೆಲ್ಲಾರ್ನಲ್ಲಿ ಮೊದಲ ಪೂಜೆಯನ್ನು ನಡೆಸಿದಂಥವರು ಪಂಡಿತ್ ಗಣೇಶ್ವರ ಶಾಸ್ತ್ರಿಗಳು. ಅವರು ನಾಮಪತ್ರಕ್ಕೆ ಸೂಚಕರಾಗಿದ್ದಾರೆ. ಜೊತೆಗೆ ಜನಸಂಘದ ಅವಧಿಯ ಬಿಜೆಪಿ ಕಾರ್ಯಕರ್ತ ಬೈಜನಾಥ್ ಪಟೇಲ್, ಹಾಗೆ ಲಾಲ್ ಚಂದ್ ಕುಶ್ವಾ, ಜೊತೆಗೆ ಸಂಜಯ್ ಸೋಂಕರ್ ಮೋದಿ ನಾಮಪತ್ರಕ್ಕೆ ಸೂಚಕರಾಗಿ ಆಗಮಿಸಿದ್ದಾರೆ. ಒಳಗಡೆ ತೆರಳಿದ್ದಾರೆ ನರೇಂದ್ರ ಮೋದಿ. ವಾರಾಣಸಿಯಿಂದ 3ನೇ ಬಾರಿ ಕಣದಲ್ಲಿದ್ದು ನಾಮಪತ್ರ ಸಲ್ಲಿಕೆಗೆ ಆಗಮಿಸಿದ್ದಾರೆ. ಅಭಿಜಿತ್ ಶುಭ ಮುಹೂರ್ತದಲ್ಲಿ ನಮೋ ನಾಮಿನೇಷನ್. 11:45 ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಪಂಡಿತ್ ಗಣೇಶ್ವರ ಶಾಸ್ತ್ರಿ, ಬೈಜನಾಥ್ ಪಟೇಲ್, ಲಾಲ್ ಚಂದ್ ಕುಶ್ವಾ, ಸಂಜಯ್ ಸೋಂಕರ್ 4 ಪ್ರಧಾನಿ ಮೋದಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಸೂಚಕರು. ಪಂಡಿತ್ ಗಣೇಶ್ವರ ಶಾಸ್ತ್ರಿ ಅವರು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಸಮಾರಂಭದ ನೇತೃತ್ವ ವಹಿಸಿದಂಥವರು. ಅವರೇ ಈ ಮುಹೂರ್ತವನ್ನು ಕೂಡ ಇಟ್ಕೊಟ್ಟಿದ್ದಾರೆ. ಅಭಿಜಿತ್ ಮುಹೂರ್ತ 11:45 ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ. ಪಂಡಿತ್ ಗಣೇಶ್ವರ ಶಾಸ್ತ್ರಿ ಜೊತೆ ಬೈಜನಾಥ್ ಪಟೇಲ್, ಹಾಗೆ ಲಾಲ್ ಚಂದ್ ಕುಶ್ವಾ ಮತ್ತು ಸಂಜಯ್ ಸೋಂಕರ್. ಸದಾ ಪ್ರಮುಖರು ಸೂಚಕರಾಗಿ, ವಿಶೇಷ ವ್ಯಕ್ತಿಗಳು ಸೂಚಕರಾಗಿ ಮೋದಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬರುವಂತದನ್ನ ಗಮನಿಸಿದ್ದೀವಿ. ಈ ಬಾರಿಯೂ ಅಂತಹದೇ ವಿಶೇಷತೆ ಕಂಡು ಬರ್ತಾ ಇದೆ.
ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗಿರುವುದು, ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾಗಿರುವಂಥದ್ದು ಇಡೀ ದೇಶಾದ್ಯಂತ ಭಾರಿ ಸಂಚಲನ ಮೂಡಿಸಿರುವಂತಹ ವಿಚಾರ. ಅದರ ನೇತೃತ್ವ ವಹಿಸಿದಂತಹ ವ್ಯಕ್ತಿ ಪಂಡಿತ್ ಗಣೇಶ್ವರ ಶಾಸ್ತ್ರಿ. ಅವರು ನಾಮಪತ್ರಕ್ಕೆ ಸೂಚಕರಾಗಿ ಬಂದಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಜೊತೆಗೆ ಒಬಿಸಿ ವರ್ಗಕ್ಕೆ ಸೇರಿದಂತವರು ಜನಸಂಘದ ಅವಧಿಯ ಬಿಜೆಪಿ ಕಾರ್ಯಕರ್ತರು ಆಗಿರುವಂತಹ ಬೈಜನಾಥ್ ಪಟೇಲ್ ಇದ್ದಾರೆ. ಇನ್ನೋರ್ವರು ಲಾಲ್ಚಂದ್ ಕುಶ್ವಾ, ಅವರು ಕೂಡ ಒಬಿಸಿ ವರ್ಗಕ್ಕೆ ಸೇರಿದಂತವರು. ಹಾಗೆ ಸಂಜಯ್ ಸೋಂಕರ್ ಎಸ್ಸಿ ವರ್ಗಕ್ಕೆ ಸೇರಿದಂತವರು. ಅಂದ್ರೆ ಸೂಚಕರಾಗಿ ಅವರ ಜೊತೆಗೆ ಬಂದಂತವರಲ್ಲೂ ಕೂಡ ಈ ರೀತಿಯಾದಂತಹ ಆಯ್ಕೆಗಳನ್ನ ಮಾಡಲಾಗಿದೆ. ಇಬ್ಬರು ಒಬಿಸಿ ವರ್ಗಕ್ಕೆ ಸೇರಿದಂತವರು, ಒಬ್ಬರು ದಲಿತರು, ಇನ್ನೊಬ್ಬರು ಬ್ರಾಹ್ಮಣರು. ಜೊತೆಗೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಸಮಾರಂಭದ ನೇತೃತ್ವವನ್ನು ವಹಿಸಿದಂತವರು. ಈ 4 ನಾಮಪತ್ರಕ್ಕೆ ಸೂಚಕರಾಗಿ ಬಂದಿದ್ದಾರೆ. ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದಕ್ಕೂ ಮುನ್ನ ಕಾಲಭೈರವನಿಗೆ ಪೂಜೆಯನ್ನ ಸಲ್ಲಿಸಿದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ದಶಾಶ್ವಮೇಧ ಘಾಟದಲ್ಲಿ ಪೂಜೆಯನ್ನ ನೆರವೇರಿಸಿ ನಂತರ ಕಾಲಭೈರವನಿಗೆ ನಮಿಸಿ ಅಲ್ಲಿಂದ ನೇರವಾಗಿ ಬಂದಿರೋದು ನಾಮಪತ್ರ ಸಲ್ಲಿಸೋದಕ್ಕೆ. 7ನೇ ಹಂತ, ಕೊನೆ ಹಂತದಲ್ಲಿ ವಾರಣಾಸಿಯಲ್ಲಿ ಮತದಾನ ಇದೆ ಜೂನ್ 1ಕ್ಕೆ. ಇವತ್ತು ಪ್ರಧಾನಿಯಿಂದ ಉಮೇದುವಾರಿಕೆ. ಕಳೆದ ಬಾರಿಯೂ ಗಮನಿಸಿದ್ವಿ, ಪ್ರಧಾನಿ ಮೋದಿ ಇಲ್ಲಿ ಪ್ರಚಾರ ನಡೆಸಿರಲಿಲ್ಲ, ಸಮಾವೇಶಗಳು ನಡೆಸಿರಲಿಲ್ಲ. ಈ ಬಾರಿಯೂ ಅಷ್ಟೇ. ನಿನ್ನೆ ಬಂದ್ರು, ಭರ್ಜರಿಯಾದ ರೋಡ್ ಶೋ ನಡೆಸಿದ್ರು, ಬೆಳಿಗ್ಗೆ ದೇವರ ದರ್ಶನ ಪಡೆದ್ರು. ಈಗ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದಾರೆ. ಹನ್ನೆರಡು ರಾಜ್ಯಗಳ ಮುಖ್ಯಮಂತ್ರಿಗಳು, 10ಕ್ಕೂ ಹೆಚ್ಚು ಸಚಿವರು. ಎಸ್, ವಾರಾಣಸಿಯ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಶಶಿಶೇಖರ್. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿ, ಮೋದಿ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದಾಗಿದೆ, ನಾಮಪತ್ರ ಸಲ್ಲಿಸ್ತಾ ಇದ್ದಾರಾ? ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಯಾರೆಲ್ಲ ಸಾಥ್ ಅಂತ? ಶಶಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನೀಡೋದಾದ್ರೆ? ಎಸ್, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಬಿಹಾರ ಸಿಎಂ ನಿತೀಶ್ ಕುಮಾರ್, ಮಧ್ಯಪ್ರದೇಶದ ಮುಖ್ಯಮಂತ್ರಿ, ಅಸ್ಸಾಂ, ಮಹಾರಾಷ್ಟ್ರ, ಛತ್ತೀಸ್ಗಢ, ಹರಿಯಾಣ, ಗೋವಾ, ತ್ರಿಪುರಾ, ಸಿಕ್ಕಿಂ, ಉತ್ತರಾಖಂಡ್ನ ಮುಖ್ಯಮಂತ್ರಿಗಳು, ಎಲ್ಜೆಪಿ ಮುಖ್ಯಸ್ಥರು, ಅಪ್ನಾದಳದ ಅಧ್ಯಕ್ಷೆ, ಹೀಗೆ ಎನ್ಡಿಎ ಒಕ್ಕೂಟದ ಪ್ರಮುಖರು, 12 ರಾಜ್ಯದ ಮುಖ್ಯಮಂತ್ರಿಗಳು, 10ಕ್ಕೂ ಹೆಚ್ಚು ಸಚಿವರು ನಾಮಪತ್ರ ಸಲ್ಲಿಕೆಯ ಈ ಭರ್ಜರಿ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈಗ ನಾಮಪತ್ರ ಸಲ್ಲಿಸೋದಕ್ಕೆ ತೆರಳಿದ್ದಾರೆ ಮೋದಿ. ಅಲ್ಲಿ ಸೂಚಕರಾಗಿ 4 ಇದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿ, ಪ್ರಧಾನಿ ಮೋದಿ ನಾಮಪತ್ರ ಸಲ್ಲಿಸೋದಕ್ಕೆ ಒಳಗೋದಂತಹ ದೃಶ್ಯಗಳನ್ನ ಗಮನಿಸಿದ್ವಿ. ಲೇಟೆಸ್ಟ್ ಅಪ್ಡೇಟ್ಸ್ ಕೊಡೋದಾದ್ರೆ ಏನ್ ನಡೀತಾ ಇದೆ, ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ ಅಂತ? ಪ್ರತಿಮಾ, ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. 4 ಸೂಚಕರ ಜೊತೆ ಮೋದಿ ಈಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫೀಸಿಗೆ ಹೋಗಿದ್ದಾರೆ. ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಸೂಚಕರಾಗಿ 4 ಜನ, ಅದರಲ್ಲಿ ಪಂಡಿತ್ ಗಣೇಶ್ವರ ಶಾಸ್ತ್ರಿ ಪಂಡಿತರಂತ ಅವರು ನಾಮಪತ್ರ ಸನ್ನಿವೇಶಕ್ಕೆ ಸಮಯದ ಮುಹೂರ್ತವನ್ನ ನಿಗದಿ ಮಾಡಿದಂತಹ ವ್ಯಕ್ತಿ, ಜೊತೆಗೆ ರಾಮ ಮಂದಿರ ಲೋಕಾರ್ಪಣೆಗೆ ಮುಹೂರ್ತ ಇಟ್ಟುಕೊಟ್ಟಂತಹ ವ್ಯಕ್ತಿ ಅವರು ಜೊತೆಗಿದ್ದಾರೆ. ಜೊತೆಗೆ ಭಾರತೀಯ ಜನಸಂಘದ ಕಾಲದಿಂದಲೂ ಕೂಡ ವಾರಾಣಸಿಯಲ್ಲಿ ಕಾರ್ಯಕರ್ತರಾಗಿರುವಂತಹ 2 ಬಿಜೆಪಿಯ ಕಾರ್ಯಕರ್ತರು ಸೂಚಕರಾಗಿ ಭಾಗಿಯಾಗಿದ್ದಾರೆ. 2 ಒಬಿಸಿ ಕಮ್ಯುನಿಟಿ ಮತ್ತು ಒಬ್ಬ ದಲಿತ ವ್ಯಕ್ತಿ, 3 ಜನ ಮತ್ತೊಬ್ರು ವಿಶ್ವೇಶ್ವರ ಪಂಡಿತ ಶಾಸ್ತ್ರಿಗಳು, ಗಣೇಶ್ವರ ಪಂಡಿತ ಶಾಸ್ತ್ರಿಗಳು, ಅವರು ಒಟ್ಟು 4 ಜನ ಈಗ ಸೂಚಕರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕಾಲಭೈರವೇಶ್ವರನ ಪೂಜೆಯ ನಂತರ ನೇರವಾಗಿ ಅವರು ವಾರಣಾಸಿಯ ಜಿಲ್ಲಾಧಿಕಾರಿ ಕಚೇರಿಗೆ ಬಂದ್ರು. ಇಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆಯ ನಂತರ ಅವರು ಬಿಜೆಪಿ ಕಾರ್ಯಕರ್ತರೊಂದಿಗಿನ ಒಂದು ಇಂಡೋರ್ ಮೀಟಿಂಗ್ ಇದೆ. ಆ ಮೀಟಿಂಗ್ ಮುಗಿಸಿಕೊಂಡು ಇಲ್ಲಿಂದ ತೆರಳಲಿದ್ದಾರೆ. 3ನೇ ಬಾರಿಗೆ ವಾರಣಾಸಿಯಿಂದ ನರೇಂದ್ರ ಮೋದಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಮೋದಿ ನಾಮಪತ್ರ ಸಲ್ಲಿಕೆಯ ದೃಶ್ಯಗಳು. ನಾಮಪತ್ರ ಸಲ್ಲಿಸೋದಕ್ಕೀಗ ತೆರಳಿದ್ದಾರೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೆ ಬಂದಿದ್ದು ಅವರಿಗೆ 4 ಸೂಚಕರು ಸಾಥ್ ಕೊಟ್ಟಿದ್ದಾರೆ. ಪಂಡಿತ್ ಗಣೇಶ್ವರ ಶಾಸ್ತ್ರಿ, ರಾಮ ಮಂದಿರ ಲೋಕಾರ್ಪಣೆಯ ಸಂದರ್ಭದಲ್ಲಿ ಮುಹೂರ್ತ ಇಟ್ಟಂತವರು,
ಜ್ಞಾನವಾಪಿ ಸಲ್ಲಾದ್ಮೇಲೆ ಮೊದಲ ಪೂಜೆಯನ್ನು ನಡೆಸಿದಂಥವರು, ಜೊತೆಗೆ ಈ ನಾಮಪತ್ರ ಸಲ್ಲಿಕೆಗೂ ಕೂಡ ಸಮಯ ಸೂಚಿಸಿದಂಥವರು ಪಂಡಿತ ಗಣೇಶ್ವರ ಶಾಸ್ತ್ರಿ. ಜೊತೆಗೆ ಬಹಳ ವರ್ಷಗಳಿಂದಲೂ ಕೂಡ ಬಿಜೆಪಿಯ ಕಾರ್ಯಕರ್ತರಾಗಿ, ಜನಸಂಘದ ಅವಧಿಯಿಂದಲೂ ಕೂಡ ಕಾರ್ಯಕರ್ತರಾಗಿ ನಿರ್ವಹಿಸ್ತಾ ಇದ್ದ ಬೈಜನಾಥ್ ಪಟೇಲ್ ಕೂಡ ಸೂಚಕರಾಗಿ ಬಂದಿದ್ದಾರೆ. ಹಾಗೆ ಇನ್ನೋರ್ವ OBC ವರ್ಗಕ್ಕೆ ಸೇರಿದಂತಹ ಬಿಜೆಪಿ ಕಾರ್ಯಕರ್ತ ಲಾಲ್ಚಂದ್ ಕುಶ್ವಾ, ಹಾಗೆ ದಲಿತ ವರ್ಗಕ್ಕೆ ಸೇರಿದಂತಹ ಸಂಜಯ್ ಸೋಂಕರ್, ಇಬ್ಬರು OBC ವರ್ಗಕ್ಕೆ ಸೇರಿದಂತಹ ಬಿಜೆಪಿಯ ಕಾರ್ಯಕರ್ತರು, ಜೊತೆಗೆ ದಲಿತ ವರ್ಗಕ್ಕೆ ಸೇರಿದಂತಹ ಓರ್ವ ಕಾರ್ಯಕರ್ತರು, ಹಾಗೇನೆ ಪಂಡಿತ್ ಗಣೇಶ್ವರ ಶಾಸ್ತ್ರಿ, ಈ 4 ಸೂಚಕರಾಗಿದ್ದಾರೆ. ಅಭಿಜಿತ್ ಶುಭ ಮುಹೂರ್ತದಲ್ಲಿ ಪ್ರಧಾನಿ ಮೋದಿಯಿಂದ ನಾಮಪತ್ರ ಸಲ್ಲಿಕೆ, 4 ಸೂಚಕರು ಸಹಿ ಹಾಕ್ತಾರೆ. ಅದಕ್ಕೆ ಇದಕ್ಕೂ ಮುನ್ನ ಕಾಲ ಭೈರವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಕಾಶಿಯ ಅಧಿಪತಿ ಕಾಲಭೈರವನಿಗೆ ನಮಿಸಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಇದಾಗ್ತಾ ಇದ್ದಂತೆ ಕಾರ್ಯಕರ್ತರ ಜೊತೆಗೊಂದು ಸಭೆ ನಿಗದಿಯಾಗಿದೆ. ನಿನ್ನೆ ಭರ್ಜರಿಯಾದಂತಹ ರೋಡ್ ಶೋವನ್ನು ನಡೆಸಿದ್ರು. ಇದು 3ನೇ ಬಾರಿ ವಾರಾಣಸಿಯಿಂದ ಪ್ರಧಾನಿ ಮೋದಿ ಕಣದಲ್ಲಿರೋದು. ಪ್ರಧಾನಿ ನಮ್ಮೂರಿಗೆ ಮತ್ತೆ ಬಂದಿದ್ದಾರೆ, ಕಣದಲ್ಲಿದ್ದಾರೆ ಎನ್ನುವಂತಹ ಖುಷಿಯಲ್ಲಿ ನಿನ್ನೆ ಭರ್ಜರಿಯಾದಂತಹ ಸ್ವಾಗತವನ್ನೇ ಕೋರಿದ್ರು ಕಾಶಿ ಮಂದಿ. ವಾರಾಣಸಿಯಲ್ಲಿ ಭರ್ಜರಿಯಾದಂತಹ ಸ್ವಾಗತ ಸಿಕ್ತು. ಇವತ್ತು ಬೆಳಗಿನಿಂದಲೂ ಕೂಡ ಟೆಂಪಲ್ ರನ್, ಗಂಗಾರತಿ, ವಿಶೇಷ ಪೂಜೆ, ನಂತರ ಕಾಲಭೈರವನಿಗೆ ನಮಿಸಿ ಈಗ ನಾಮಪತ್ರವನ್ನ ಸಲ್ಲಿಸುವುದಕ್ಕೆ ಪ್ರಧಾನಿ ಮೋದಿ ಬಂದಿದ್ದಾರೆ. ಮೋದಿ ಇಲ್ಲಿ ಸದಾ ಪ್ರಚಾರಗಳನ್ನ ನಡೆಸಲ್ಲ, ಪ್ರಚಾರ ಸಭೆಗಳು, ಸಮಾವೇಶಗಳನ್ನ ನಡೆಸಲ್ಲ. ಒಂದು ರೋಡ್ ಶೋ, ದೇವರ ದರ್ಶನ, ನಂತರ ಉಮೇದುವಾರಿಕೆ. ಒಂದು ಈ ಭಾಗದ ಮಂದಿಗೆ ಕಾಶಿಯಲ್ಲಿ, ವಾರಾಣಸಿಯಲ್ಲಿ ಆದಂತಹ ಬದಲಾವಣೆಗಳು, ಕಾಶಿ ವಿಶ್ವನಾಥನ ಮಂದಿರದಲ್ಲಾದಂತಹ ಅಭಿವೃದ್ಧಿ, ಜೊತೆಗೆ ಪ್ರಧಾನಿ ತಮ್ಮ ಕ್ಷೇತ್ರದ ಅಭ್ಯರ್ಥಿ ಎನ್ನುವಂಥದ್ದು, ಹಾಗಾಗಿ ಸಾಕಷ್ಟು ಬೆಂಬಲ ಈ ಕ್ಷೇತ್ರದಲ್ಲಿ. ಈ ಬಾರಿಯೂ ಅಂಥದ್ದೊಂದು ಬೆಂಬಲ ಸಿಗುತ್ತಾ ಅನ್ನೋದೇ ಕುತೂಹಲ. ಗಂಗೆ ಪೂಜೆ ಮಾಡಿದಂತಹ ದೃಶ್ಯಗಳು ನೋಡ್ತಾ ಇದ್ದೀವಿ. ದಶಾಶ್ವಮೇಧ ಘಾಟ್, ನಂತರ ಕಾಲಭೈರವನಿಗೆ ವಿಶೇಷ ಪೂಜೆ ಸಲ್ಲಿಸಿದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರೋದು ಈ ವಿಶೇಷ ಪೂಜೆಯ ಬಳಿಕ ನೇರವಾಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕಚೇರಿಗೆ ಬಂದಿದ್ದಾರೆ. ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. 4 ಸೂಚಕರು ಸಹಿ ಹಾಕ್ತಾ ಇದ್ದಾರೆ. ಕಾಶಿಗೆ ಬಂದಾಗೆಲ್ಲ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ಮೋದಿ. ಅದರಲ್ಲೂ ಇವತ್ತು ನಾಮಪತ್ರ ಸಲ್ಲಿಕೆಯಾಗಿರೋದ್ರಿಂದಾಗಿ ಗಂಗಾ ಪೂಜೆಯನ್ನು ನೆರವೇರಿಸಿದ್ರು. ಗಂಗಾ ಮಾತೆ ಕರೆದಿದ್ದಾಳೆ, ಹಾಗಾಗಿ ನಾನು ಕಾಶಿಯಿಂದ ಕಣದಲ್ಲಿ ಇಳಿತಾ ಇದ್ದೀನಿ ಅಂತ 2014ರಲ್ಲಿ ಹೇಳಿದ್ರು ಮೋದಿ. ಅದರಂತೆ 14ರಲ್ಲೂ ಗೆಲುವು ಸಿಕ್ತು, 19ರಲ್ಲೂ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿದ್ರು. ಈಗ 3ನೇ ಬಾರಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ. ಅಭಿಜಿತ್ ಶುಭ ಮುಹೂರ್ತದಲ್ಲಿ ನಮೋ ನಾಮಿನೇಷನ್. ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ ಮೋದಿ. 4 ಸೂಚಕರು ಸಹಿ ಹಾಕಿದ್ದಾರೆ. ಜೂನ್ 1ಕ್ಕೆ ವಾರಾಣಸಿಯಲ್ಲಿ ಮತದಾನ. 7 ಹಂತಗಳಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆ ನಡೀತಾ ಇರುವಂತದ್ದು. ಈಗಾಗಲೇ 4 ಹಂತಗಳು ಮುಕ್ತಾಯ ಆಗಿದೆ. 7ನೇ ಹಂತ ಅಂದ್ರೆ ಕೊನೆಯ ಹಂತದಲ್ಲಿ ವಾರಾಣಸಿಯಲ್ಲಿ ಮತದಾನ ಇರೋದು. ಅದು ಜೂನ್ 1ಕ್ಕೆ ನೆರವೇರುತ್ತೆ. ಇವತ್ತು ಮೋದಿಗಿದ್ದ ನಾಮಪತ್ರ ಸಲ್ಲಿಕೆ. ವಾರಾಣಸಿಯಲ್ಲಿ ಕಾಂಗ್ರೆಸ್ನಿಂದ ಅಜಯ್ ರಾಯ್ ಕಣದಲ್ಲಿದ್ದರೆ ಬಿಎಸ್ಪಿಯಿಂದ ಅತ್ತರ್ ಜಮಾಲ್ ಕಣದಲ್ಲಿದ್ದಾರೆ. ಆದರೆ ಕಳೆದೆರಡು ಚುನಾವಣೆಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಭರ್ಜರಿಯಾದಂತಹ ಬೆಂಬಲ ಸಿಕ್ಕಿದೆ ಮೋದಿಗೆ. ಈ ಬಾರಿಯೂ ಅಂತಹದ್ದೇ ಒಂದು ಭರವಸೆಯೊಂದಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಪೂಜೆಯನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ.
ಇಡೀ ಕಾಶಿಯ ಚಿತ್ರಣವೇ ಬದಲಾಗಿದೆ. ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಲಿ ನಡೆಸಲಾಗಿದೆ. ವಾರಾಣಸಿಯ ಚಿತ್ರಣ ಈ ಕಳೆದ 10 ವರ್ಷಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನು ಕಂಡಿದೆ. ನರೇಂದ್ರ ಮೋದಿ ನಾಮಪತ್ರವನ್ನು ಸಲ್ಲಿಸಿದ್ದಾಗಿದೆ. ಕಾಲಭೈರವನ ದರ್ಶನ ಪಡೆದ ಬಳಿಕ ನಾಮಿನೇಷನ್ ಮಾಡಿದ್ರು. ಅಭಿಜಿತ್ ಶುಭ ಮುಹೂರ್ತದಲ್ಲಿ ನಾಮಿನೇಷನ್ ಸಲ್ಲಿಕೆಯಾಗಿದೆ. ವಾರಾಣಸಿಯ ಡಿಸಿ ಕಚೇರಿಯಲ್ಲಿ ಮೋದಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. 4 ಸೂಚಕರ ಜೊತೆ ಪ್ರಧಾನಿ ಮೋದಿಯಿಂದ ನಾಮಪತ್ರ ಸಲ್ಲಿಕೆ. ಪಂಡಿತ್ ಗಣೇಶ್ವರ ಶಾಸ್ತ್ರಿ, ಬೈಜನಾಥ್ ಪಟೇಲ್, ಲಾಲ್ಚಂದ್ ಕುಶ್ವಾ ಮತ್ತು ಸಂಜಯ್ ಸೋಂಕರ್ 4 ಸೂಚಕರು ಮೋದಿ ನಾಮಪತ್ರಕ್ಕೆ ಸಹಿ ಹಾಕಿದ್ದಾರೆ. ಪಂಡಿತ್ ಗಣೇಶ್ವರ ಶಾಸ್ತ್ರಿ ಇವರು ರಾಮ ಮಂದಿರ ಲೋಕಾರ್ಪಣೆಯ ವೇಳೆ ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕೆ ಮುಹೂರ್ತ ಇಟ್ಟಂತವರು, ನೇತೃತ್ವ ವಹಿಸಿದಂತವರು, ಅವರು ಸೂಚಕರಾಗಿ ಸಹಿ ಹಾಕಿದ್ದಾರೆ. ಜೊತೆಗೆ ಇಬ್ಬರು ಒಬಿಸಿ ವರ್ಗಕ್ಕೆ ಸೇರಿದವರು, ಒಬ್ರು ಎಸ್ಸಿ ವರ್ಗಕ್ಕೆ ಸೇರಿದಂತಹ ಹಳೆಯ ಕಾರ್ಯಕರ್ತರು, ಬಿಜೆಪಿಯನ್ನ ಗಟ್ಟಿಗೊಳಿಸಿದಂಥವರು ಸೂಚಕರಾಗಿ ಬಂದಿದ್ದಾರೆ. ಬೈಜನಾಥ್ ಪಟೇಲ್, ಲಾಲ್ಚಂದ್ ಕುಶ್ವಾ ಮತ್ತು ಸಂಜಯ್ ಸೋಂಕರ್ ಮೋದಿ ನಾಮಪತ್ರಕ್ಕೆ ಸೂಚಕರಾಗಿ ಸಹಿ ಹಾಕಿದ್ದಾರೆ. ನಿನ್ನೆಯಿಂದಲೂ ವಾರಾಣಸಿ ಕಂಗೊಳಿಸ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಮೋದಿ ಆಗಮನದ ಹಿನ್ನೆಲೆ ಭಾರಿ ಭರ್ಜರಿ ಸ್ವಾಗತವನ್ನ ಕೋರಿದ್ರು. ಈ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಕ್ಕೆ ಭರ್ಜರಿ ಸಾಥ್ ಕೂಡ ಸಿಕ್ತು ಪ್ರಧಾನಿ ಮೋದಿಗೆ. 12 ರಾಜ್ಯಗಳ ಮುಖ್ಯಮಂತ್ರಿಗಳಿದ್ದಾರೆ, 10ಕ್ಕೂ ಹೆಚ್ಚು ಸಚಿವರುಗಳು ಬಂದಿದ್ದಾರೆ. ಎನ್ಡಿಎ ಒಕ್ಕೂಟದ ಜೊತೆಗೆ ಬಿಜೆಪಿಯ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ವಾರಾಣಸಿಯಲ್ಲಿದ್ದಾರೆ. ಮೂರು ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇರುವಂಥದ್ದು ಬೆಳಿಗ್ಗೆ ಮೋದಿ ಗಂಗೆಗೆ ಪೂಜೆ ಮಾಡಿದಂತಹ ದೃಶ್ಯ ದಶಾಶ್ವಮೇಧ ಘಾಟ್ನಲ್ಲಿ. ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇರುವಂಥದ್ದು ನಾಮಪತ್ರ ಸಲ್ಲಿಕೆಗೂ ಮುನ್ನ ಕಾಶಿಯ ಅಧಿಪತಿ ಅಂತ ಕರೆಸಿಕೊಳ್ಳುವ ಕಾಲಭೈರವನ ದರ್ಶನವನ್ನ ಪ್ರಧಾನಿ ಮೋದಿ ಪಡೆದಂತಹ ದೃಶ್ಯ. ದೇವರ ದರ್ಶನ ಪಡೆದು ನಂತರ ನೇರವಾಗಿ ಬಂದರು ಜಿಲ್ಲಾಧಿಕಾರಿಗಳ ಕಚೇರಿಗೆ, ನಾಮಪತ್ರ ಸಲ್ಲಿಸಿದ್ದಾರೆ. ವಾರಾಣಸಿಯ ಗ್ರೌಂಡ್ ರಿಪೋರ್ಟ್ ಪಡೆಯೋಣ. ಅದರ ಸಂಪೂರ್ಣ ಚಿತ್ರಣ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್, ನೇರ ಸಂಪರ್ಕದಲ್ಲಿದ್ದಾರೆ ವಾರಾಣಸಿಯಿಂದ. ಶಶಿ, ನಿನ್ನೆಯಿಂದಲೂ ಕೂಡ ಬಹಳ ಸದ್ದು ಮಾಡ್ತಾ ಇದೆ, ವಾರಾಣಸಿ ಕಂಗೊಳಿಸ್ತಾ ಇದೆ, ಯಾಕಂದ್ರೆ ಪ್ರಧಾನಿ ಕಾಶಿಯಲ್ಲಿದ್ದಾರೆ ಅನ್ನೋದು. ಇವತ್ತು ಈಗ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಮುಂದಿನ ಕಾರ್ಯಕ್ರಮಗಳು ಜೊತೆಗೆ ಯಾವ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಅಲ್ಲಿ ಅಂತ? ಪ್ರತಿಮಾ, ನರೇಂದ್ರ ಮೋದಿ ಈಗಷ್ಟೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಯ ನಂತರ ಡಿಸಿ ಕಚೇರಿಯಿಂದ ಹೊರಗೆ ನಾಮಪತ್ರ ಸಲ್ಲಿಸ್ತಾ ಇರುವಂತಹ ದೃಶ್ಯ ಬರ್ತಾ ಇದೆ. ಶಶಿ, ನಿಮ್ಮನ್ನ ಮಾತಾಡಿಸ್ತೀನಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಮೋದಿ ಪಕ್ಕದಲ್ಲೇ ಯೋಗಿ ಆದಿತ್ಯನಾಥ್ ಇದ್ದಾರೆ, ಜೊತೆಗೆ ಪಂಡಿತ್ ಗಣೇಶ್ವರ ಶಾಸ್ತ್ರಿಗಳಿದ್ದಾರೆ, ಹಾಗೆ ಬೈಜನಾಥ್ ಪಟೇಲ್, ಲಾಲ್ಚಂದ್ ಕುಶ್ವಾ ಮತ್ತು ಸಂಜಯ್ ಸೋಂಕರ್ ಸೂಚಕರಾಗಿ ಸಹಿ ಹಾಕಿದ್ದಾರೆ. ಪ್ರಧಾನಿ ಮೋದಿ 3ನೇ ಬಾರಿ ವಾರಾಣಸಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಿದಂತಹ ದೃಶ್ಯ ಇದು. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಮೋದಿ ಕಾಶಿಯಿಂದ ಮತ್ತೊಮ್ಮೆ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಅಭಿಜಿತ್ ಶುಭ ಮುಹೂರ್ತದಲ್ಲಿ ನಮೋ ನಾಮಿನೇಷನ್, ಇದಕ್ಕೂ ಮುಹೂರ್ತ ಇಟ್ಟದ್ದು ಪಂಡಿತ್ ಗಣೇಶ್ವರ ಶಾಸ್ತ್ರಿಗಳೇ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕೂ ಮುಹೂರ್ತ ಇಟ್ಟಂತವರು, ಅವರು ಕೂಡ ಸೂಚಕರಾಗಿ ಸಹಿ ಹಾಕೋದಕ್ಕೆ ಬಂದಿದ್ದಾರೆ, ಈಗಾಗಲೇ ಸಹಿ ಹಾಕಿದ್ದಾರೆ. ಅಭಿಜಿತ್ ಶುಭ ಮುಹೂರ್ತದಲ್ಲಿ
ನಮೋ ನಾಮಿನೇಷನ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನಾಮಪತ್ರ ಸಲ್ಲಿಸಿದ್ದಾರೆ ಪ್ರಧಾನಿ. प्रतिज्ञा करता हूं कि मैं विधि द्वारा स्थापित भारत के संविधान प्रति सच्ची श्रद्धा और निष्ठा रखूंगा और मैं भारत की प्रभुता और अखंडता अक्षुण्ण रखूंगा. ಎಸ್, ಪ್ರಧಾನಿ ಮೋದಿ ನಾಮಪತ್ರ ಸಲ್ಲಿಸಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಸಹಿ ಹಾಕಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ವಾರಾಣಸಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು ಪ್ರಧಾನಿ. ಅದರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನಾಮಪತ್ರ ಸಲ್ಲಿಸಿ ಬಂದಂತಹ ಪ್ರಧಾನಿ ಅವರಿಗೆ ಸೂಚಕರಾಗಿ ಪಂಡಿತ್ ಗಣೇಶ್ವರ ಶಾಸ್ತ್ರಿ, ಬೈಜನಾಥ್ ಪಟೇಲ್, ಲಾಲ್ಚಂದ್ ಕುಶ್ವಾ, ಸಂಜಯ್ ಸೋಂಕರ್ ಸಾಥ್ ಕೊಟ್ಟರು. ಜೊತೆಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್. ನಾಮಪತ್ರ ಸಲ್ಲಿಕೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. 7ನೇ ಹಂತ, ಕೊನೆಯ ಹಂತದಲ್ಲಿ ಮತದಾನ ಇದೆ. ವಾರಾಣಸಿಯಲ್ಲಿ ಜೂನ್ 1ಕ್ಕೆ ಮತದಾನ. 3ನೇ ಬಾರಿ ವಾರಾಣಸಿಯಿಂದ ಕಣದಲ್ಲಿದ್ದಾರೆ ಪ್ರಧಾನಿ ಮೋದಿ. ನಾಮಪತ್ರವನ್ನ ಸಲ್ಲಿಸಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ವಾರಾಣಸಿಯ ಜಿಲ್ಲಾಧಿಕಾರಿ ಕಚೇರಿಯೊಳಗಿನ ನಾಮಿನೇಷನ್ ಸಲ್ಲಿಕೆಯ ದೃಶ್ಯ ಇದು. ಬೆಳಿಗ್ಗೆ ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿದ್ರು, ಕಾಲಭೈರವನ ದರ್ಶನ ಪಡೆದ್ರು. ಈಗ 3ನೇ ಬಾರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಪ್ರಾಚೀನ ನಗರಿ, ಮಂದಿರಗಳ ನಗರಿ ಅಂತ ಕರೆಸಿಕೊಳ್ಳುವಂತಹ ಕಾಶಿಯಲ್ಲಿ 3ನೇ ಬಾರಿ ಕಣದಲ್ಲಿದ್ದಾರೆ ನರೇಂದ್ರ ಮೋದಿ. ಮೋದಿಗೆ ಯೋಗಿ ಆದಿತ್ಯನಾಥ್ ಸಾಥ್ ಕೊಟ್ಟಿದ್ದಾರೆ. ಅಭಿಜಿತ್ ಶುಭ ಮುಹೂರ್ತದಲ್ಲಿ ನಮೋ ನಾಮಿನೇಷನ್ ಸಲ್ಲಿಕೆಯಾಗಿದ್ದು, ವಾರಾಣಸಿಯಿಂದ ಮೋದಿ ನಾಮಪತ್ರ ಸಲ್ಲಿಕೆಯ ದೃಶ್ಯಗಳು. ಎರಡು 2014ರಲ್ಲಿ, ನಂತರ 2019ರಲ್ಲಿ, ಈಗ 2024ರಲ್ಲಿ 3ನೇ ಬಾರಿಗೆ ವಾರಾಣಸಿ ಕ್ಷೇತ್ರದಲ್ಲಿ ಕಣದಲ್ಲಿದ್ದಾರೆ ಮೋದಿ. ಬಿಜೆಪಿ ಅಭ್ಯರ್ಥಿಯಾಗಿ ವಾರಾಣಸಿಯಿಂದ 3ನೇ ಬಾರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ. ಈಶ್ವರನ ಹೆಸರಿನಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಗಂಗಾ ಮಾತೆಗೆ ನಮಿಸಿ, ಕಾಲಭೈರವನಿಗೆ ಪೂಜೆ ಸಲ್ಲಿಸಿ, ಈಶ್ವರನ ಹೆಸರಿನಲ್ಲಿ ನಾಮಪತ್ರವನ್ನ ಸಲ್ಲಿಸಿ ತೆರಳಿದ್ದಾರೆ. ಅವರಿಗೆ ಸೂಚಕರಾಗಿ ಪಂಡಿತ್ ಗಣೇಶ್ವರ ಶಾಸ್ತ್ರಿ ಸಾಥ್ ಕೊಟ್ಟಿದ್ದನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಇದ್ದಾರೆ. ಹಾಗೆ ಬಿಜೆಪಿಯ ಕಾರ್ಯಕರ್ತರು, ಜನಸಂಘದ ಅವಧಿಯಿಂದ ಇದ್ದಂತಹ ಕಾರ್ಯಕರ್ತರು, ಇಬ್ರು ಒಬಿಸಿ ವರ್ಗಕ್ಕೆ ಸೇರಿದಂತವರು, ಒಬ್ರು ದಲಿತ ವರ್ಗಕ್ಕೆ ಸೇರಿದಂತಹ ಬೈಜನಾಥ್ ಪಟೇಲ್, ಲಾಲ್ಚಂದ್ ಕುಶ್ವಾ ಮತ್ತು ಸಂಜಯ್ ಸೋಂಕರ್ ಸೂಚಕರಾಗಿ ಸಹಿ ಹಾಕಿದ್ದಾರೆ. ಈಶ್ವರನ ಹೆಸರಿನಲ್ಲಿ ಮೋದಿ ನಾಮಪತ್ರ ಸಲ್ಲಿಕೆ 3ನೇ ಬಾರಿ ಇದು. ವಾರಾಣಸಿಯಿಂದ ಪ್ರಧಾನಿ ಮೋದಿ ನಾಮಪತ್ರವನ್ನ ಸಲ್ಲಿಸಿರೋದು. ಹನ್ನೊಂದು 45 ಅಭಿಜಿತ್ ಮುಹೂರ್ತದಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾಗಿದೆ. स्थान करने के लिए अभ्यर्थी के रूप में नाम निर्देशित हुआ। ईश्वर की शपथ लेता हूं, सत्य निष्ठा से प्रतिज्ञा करता हूं कि मैं विधि द्वारा स्थापित भारत के संविधान प्रति सच्ची श्रद्धा और निष्ठा रखूंगा और मैं भारत की प्रभुता और अखंडता अक्षुण्ण रखूंगा. नरेंद्र दामोदर मोदी लोकसभा में स्थान करने के लिए
ಸತತ 3ನೇ ಬಾರಿ ಹ್ಯಾಟ್ರಿಕ್ ಗೆಲುವಿನ ವಿಶ್ವಾಸದಲ್ಲಿ ವಾರಾಣಸಿಯಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಪ್ರಧಾನಿ. ಜೂನ್ 1ಕ್ಕೆ ಈ ಲೋಕಸಭಾ ಚುನಾವಣೆಯ ಕೊನೆಯ ಹಂತ 7ನೇ ಹಂತದಲ್ಲಿ ಮತದಾನ ನಡೆಯುತ್ತೆ ವಾರಾಣಸಿಯಲ್ಲಿ. 3ನೇ ಬಾರಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಪ್ರಧಾನಿ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ದಶಾಶ್ವಮೇಧ ಘಾಟ್ನಲ್ಲಿ ಮೋದಿ ಗಂಗಾ ಪೂಜೆಯನ್ನು ನೆರವೇರಿಸಿದಂತಹ ದೃಶ್ಯ, ಅದಾದ ಬಳಿಕ ಕಾಲಭೈರವನಿಗೆ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಿದಂತಹ ದೃಶ್ಯ, ನಂತರ ನೇರವಾಗಿ ಬಂದದ್ದು ನಾಮಪತ್ರ ಸಲ್ಲಿಕೆಗೆ. ಈಶ್ವರನ ಹೆಸರಿನಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಪ್ರಧಾನಿ. ಈ ನಾಮಪತ್ರ ಸಲ್ಲಿಕೆಗೆ ಮುಹೂರ್ತವನ್ನ ಇಟ್ಟಂತವರು, ಜೊತೆಗೆ ರಾಮ ಮಂದಿರ ಶಂಕುಸ್ಥಾಪನೆಗೆ ಶುಭ ಮುಹೂರ್ತವನ್ನು ನೀಡಿದಂತಹ ಪ್ರಾಣ ಪ್ರತಿಷ್ಠಾ ಸಮಾರಂಭದ ನೇತೃತ್ವ ವಹಿಸಿದಂಥವರು ಪಂಡಿತ್ ಗಣೇಶ್ವರ ಶಾಸ್ತ್ರಿ ಅವರು ಸೂಚಕರಾಗಿ ಬಂದಿದ್ದಾರೆ, ಸಹಿ ಹಾಕಿದ್ದಾರೆ. ಜೊತೆಗೆ ಬೈಜನಾಥ ಪಟೇಲ್, ಲಾಲ್ಚಂದ್ ಕುಶ್ವಾ ಮತ್ತು ಸಂಜಯ್ ಸೋಂಕರ್. ಪ್ರಧಾನಿ ಮೋದಿ 3ನೇ ಬಾರಿ ನಾಮಪತ್ರ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಸೂಚಕರಾಗಿ ಸಹಿ ಹಾಕಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕಾಶಿಯೊಂದಿಗೆ ನನ್ನ ಸಂಬಂಧ ಬಹಳ ಗಾಢವಾದದ್ದು, ಬೇರ್ಪಡಿಸಲಾಗದ್ದು, ಹೋಲಿಕೆ ಮಾಡೋದಕ್ಕಾಗದ್ದು ಅಂತ ಪ್ರಧಾನಿ ಮೋದಿ ಹೇಳ್ಕೊಂಡು ಕಾಶಿಯೊಂದಿಗಿನ ತಮ್ಮ ಒಡನಾಟದ ಬಗ್ಗೆ. ಗಂಗಾ ಮಾತೆ ಕರಿತಾ ಇದ್ದಾಳೆ, ಹಾಗಾಗಿ ನಾನು ವಾರಾಣಸಿಯಿಂದ ಕಣಕ್ಕಿಳಿತಾ ಇದ್ದೀನಿ ಎಂದಿದ್ರು 2014ರಲ್ಲಿ. ಅಲ್ಲಿಂದ ಸತತ 2 ಬಾರಿಯೂ ಕೂಡ ಗೆಲುವು ಸಾಧಿಸಿದ್ದಾರೆ. ಈಗ ಹ್ಯಾಟ್ರಿಕ್ ಗೆಲುವಿನ ಉತ್ಸಾಹದಲ್ಲಿ 3ನೇ ಬಾರಿಯೂ ಕೂಡ ವಾರಾಣಸಿಯಿಂದ ಕಣದಲ್ಲಿದ್ದಾರೆ. ವಾರಾಣಸಿಯ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿ, ವಾರಾಣಸಿಯ ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನ ಕೊಡೋದಾದ್ರೆ, ನಾವು ಗಮನಿಸಿದ್ವಿ ಈಗಾಗಲೇ ನಾಮಪತ್ರ ಸಲ್ಲಿಕೆಯ ದೃಶ್ಯಗಳನ್ನ. ಮುಂದೆ ಯಾವ ರೀತಿಯಾದಂತಹ ಕಾರ್ಯಕ್ರಮ ನಡೆಯುತ್ತೆ, ಯಾರೆಲ್ಲ ಬಂದಿದ್ದಾರೆ ಅಂತ? ಪ್ರತಿಮಾ, ನರೇಂದ್ರ ಮೋದಿ ಈಗಷ್ಟೇ ದೇವರ ಹೆಸರಿನಲ್ಲಿ ಪ್ರಮಾಣವನ್ನು ಸ್ವೀಕಾರ ಮಾಡಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. 4 ಸೂಚಕರಿದ್ದರು. ಜೊತೆಯಲ್ಲಿ UPಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಈ ಸಂದರ್ಭದಲ್ಲಿ ಜೊತೆಯಲ್ಲಿದ್ದರು. ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನಿ ಮೋದಿ. ಇದು ಸತತ 3ನೇ ಬಾರಿಗೆ ವಾರಾಣಸಿಯಿಂದ ಪ್ರಧಾನಿ ಸಲ್ಲಿಸ್ತಿರುವಂತಹ ನಾಮಪತ್ರ. ಜೂನ್ 1ನೇ ತಾರೀಕು ವಾರಾಣಸಿಯಲ್ಲಿ ಮತದಾನ ನಡೆಯುತ್ತೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿತ್ತು. ನಿನ್ನೆ ರೋಡ್ ಶೋ ಮಾಡಿದ್ರು. ರೋಡ್ ಶೋ ನಂತರ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದರು. ಬೆಳಗ್ಗೆ ದಶಾಶ್ವಮೇಧ ಘಾಟ್ನಲ್ಲಿ ಗಂಗೆಯ ಪೂಜೆ ಮಾಡಿ ಗಂಗೆಯಲ್ಲಿ ಮಿಂದು ಆನಂತರ ಕಾಲಭೈರವನ ದರ್ಶನ ಪಡೆದುಕೊಂಡು ಬಂದು ಈಗ ಶುಭ ಅಭಿಜಿತ್ ಲಗ್ನದಲ್ಲಿ ಮುಹೂರ್ತದಲ್ಲಿ ನರೇಂದ್ರ ಮೋದಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ದೇಶದ 70% ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಚುನಾವಣೆ ಮುಗಿದಿದ್ದೆ ಪ್ರತಿಮಾ. ಇನ್ನು ಚುನಾವಣೆ ಮುಗಿಯೋದಕ್ಕೆ ಬಾಕಿ ಇರೋದು ಕೇವಲ 164 ಕ್ಷೇತ್ರ ಮಾತ್ರ. ಉಳಿದ 3 ಹಂತಗಳಲ್ಲಿ, ಈಗಾಗಲೇ 4 ಹಂತಗಳಲ್ಲಿ ಚುನಾವಣೆ ಆಗೋಗಿದೆ. ಉಳಿದ 3 ಹಂತಗಳಲ್ಲಿ ಚುನಾವಣೆ ಇದೆ. ಜೂನ್ 1ಕ್ಕೆ ವಾರಾಣಸಿಯಲ್ಲಿ ಮತದಾನ ನಡೆಯುತ್ತೆ. ಇವತ್ತು ನರೇಂದ್ರ ಮೋದಿ ನಾಮಪತ್ರವನ್ನು ಅಧಿಕೃತವಾಗಿ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ನರೇಂದ್ರ ಮೋದಿ 3ನೇ ಬಾರಿಗೆ 2014ರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ವಾರಾಣಸಿಗೆ ಬಂದಿದ್ದರು. ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ 2019 ಪ್ರಧಾನಿಯಾಗಿ 5 ವರ್ಷಗಳನ್ನು ಪೂರ್ಣ ಮಾಡಿದ್ರು. ಈಗ 2024 ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಪೂರ್ಣ ಮಾಡಿದ್ದಾರೆ. ಈಗ 3ನೇ ಅವಧಿಗೆ ನರೇಂದ್ರ ಮೋದಿ ವಾರಾಣಸಿಯಿಂದ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ನಾಮಪತ್ರವನ್ನು ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯಾವುದೇ ಕ್ಷಣದಲ್ಲಿ ಹೊರಬರಬಹುದು. ಪ್ರತಿಮಾ, ಯಾವುದೇ ಒಬ್ಬ ವ್ಯಕ್ತಿ ಸತತವಾಗಿ 3ನೇ ಬಾರಿ ಚುನಾವಣೆಯನ್ನು ಗೆದ್ದು ಪ್ರಧಾನಿಯಾಗೋದು ಭಾರತದಲ್ಲಿ ದಾಖಲೆಯೇ ಸರಿ. ಯಾಕಂದರೆ
ಜವಾಹರಲಾಲ್ ನೆಹರು ನಂತರ ಈವರೆಗೆ ಯಾವ ವ್ಯಕ್ತಿಯೂ ಕೂಡ ಸತತ 3ನೇ ಬಾರಿ ಚುನಾವಣೆಯನ್ನು ಗೆದ್ದು ಪ್ರಧಾನಿಯಾಗಿ ಮುಂದುವರಿದಂತಹ ಉದಾಹರಣೆಗಳಿಲ್ಲ. ನೆಹರು 4 ಬಾರಿ ಪ್ರಧಾನಿಯಾಗಿದ್ದರೂ ಕೂಡ ಚುನಾವಣೆಯನ್ನ ಎದುರಿಸಿ ಪ್ರಧಾನಿಯಾಗಿದ್ದು 3 ಬಾರಿ ಸತತವಾಗಿ. ಇಂದಿರಾ ಗಾಂಧಿ ಕೂಡ 3 ಬಾರಿ ಪ್ರಧಾನಿಯಾಗಿದ್ರು. ಆದ್ರೆ ಶಶಿ, ಇನ್ನಷ್ಟು ನಿಮ್ಮಿಂದ ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.